ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನಿಮ್ಮ ಶ್ವೇತಾ ಬಸವರಾಜ್. ತುಂಬ ದಿನ ಆದಮೇಲೆ ಬಂದಿದ್ದೀನಿ. ಯಾಕೋ ಗೊತ್ತಿಲ್ಲ, ಚಾನಲ್ ಶುರು ಮಾಡಿದಾಗಿಂದ ನನಗೆ ಟೈಮೇ ಸೆಟ್ ಆಗ್ತಿಲ್ಲ. ಇವಾಗಂದರೆ ಸ್ವಲ್ಪ ಪರವಾಗಿಲ್ಲ, ನನ್ನ ಮಗಳು ಸ್ಕೂಲ್ ಸ್ಟಾರ್ಟ್ ಆಯಿತು. ಹಾಗಾಗಿ ಸ್ವಲ್ಪ ಫ್ರೀ ಆಗಿದ್ದರಿಂದ ವಿಡಿಯೋ ಹಾಕೋಣ ಅಂತ. ಊರಿಂದ ನಮ್ಮ ಅಪ್ಪಾಜಿಯವ್ರು ಬಂದಿದ್ದರು, ಆಫೀಸ್ ಕೆಲಸದ ಮೇಲೆ ಬಂದಿದ್ದರು. ಹಾಗಾಗಿ ಅವರು ಹೊರಗಡೆ ಹೋಗಬೇಕು, ಕೆಲಸ ಇದೆ ಅಂತ ಹೇಳಿದ್ರು. ಅದಕ್ಕೆ ಅವ್ರ ಜೊತೆ ನಾನು ನನ್ನ ಮಗಳು ಇಬ್ಬರೂ ಅವ್ರ ಜೊತೆ ಹೊರಟ್ವಿ. ಅಲ್ಲೆಲ್ಲ ಆಫೀಸಲ್ಲಿ ನಮ್ಮಪ್ಪ ಕೆಲಸ ಎಲ್ಲ ಮುಗಿಸ್ಕೊಂಡ್ರು. ಅಲ್ಲೇ ಪಕ್ಕದಲ್ಲೇ ಆಫೀಸ್ ಹತ್ರದಲ್ಲೇ ನಮ್ಮ ಅಕ್ಕರ ಮನೆ ಇದೆ. ಹಾಗಾಗಿ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಅಕ್ಕರ ಮನೆ ಕಡೆ ಹೊರಟ್ವಿ. ಅಲ್ಲಿ ಅವ್ರ ಮನೇಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು, ಅವ್ರ ಮನೇಲಿ ಒಂದು ಪಪ್ಪಿ ಇದೆ ನೋಡಿ, ಇದೆ ಅವ್ರದ್ದು. ಅದ್ರ ಜೊತೆ ಆಟ ಆಡ್ಕೊಂಡು ಕೂತಿದ್ಲು ನನ್ನ ಮಗಳು. ಅವ್ರ ಮನೇಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಅಲ್ಲಿಂದ ನಮ್ಮ ಮನೆ ಕಡೆ ಬಂದ್ವಿ. ಮನೆಗೆ ಬಂದುಬಿಟ್ಟು ನಮ್ಮ ಅಪ್ಪಾಜಿ ಬಂದಿದ್ದರಿಂದ ನನ್ನ ಮಗಳು ಮಾಲ್ಗೆ ಹೋಗೋಣ ಅಂತ ಹೇಳಿದ್ಲು. ಹೀಗಾಗಿ ಎಲ್ಲರೂ ಮತ್ತೆ ತಿರ್ಗಾ ಮಾಲ್ಗೆ ಹೊರಟ್ವಿ. ಮಾಲ್ಗೆ ಹೋಗಿ ಅಲ್ಲಿಂದ ನನ್ನ ಮಗಳು ನಮ್ಮ ಅಪ್ಪಾಜಿಯವರು ಎಲ್ಲ ಗೇಮ್ಸ್ ಆಡೋದಕ್ಕೆ ಶುರು ಮಾಡಿಕೊಂಡ್ರು. ನೋಡ್ರಿ, ಅಲ್ಲಿ ಹೋದ್ರೆ ನನ್ನ ಮಗಳು ಎಷ್ಟು ಖುಷಿಯಾಗಿರ್ತಾಳೆ, ಹಿಡಿಯೋಕ್ಕೆ ಆಗಲ್ಲ. ಅಲ್ಲಿ ಹೋದರೆ ನೋಡಿ ಹೇಗೆ ಆಟ ಆಡ್ತಾಳೆ ಅಂತ ನೋಡ್ಕೊಂಡು ಬನ್ನಿ. ಇಬ್ಬರೂ ಎಲ್ಲ ಗೇಮ್ಸ್ ಎಲ್ಲ ಆಡೋಕ್ಕೆ ಶುರು ಮಾಡಿಕೊಂಡ್ರು, ನಮ್ಮ ಅಪ್ಪಾಜಿನೂ ನನ್ನ ಮಗಳು. ಮಾಲ್ಗೆ ಹೋದರೆ ಆಯ್ತು, ನನ್ನ ಮಗಳು ಬೈಕ್ ಓಡಿಸ್ಬೇಕು, ಕಾರ್ ಓಡಿಸ್ಬೇಕು ಅಂತಲೇ ಇರ್ತಾಳೆ. ಕಾರ್ ಓಡಿಸಿದ್ರೇ ಅಲ್ಲಿ ಸಮಾಧಾನ ಅವಳಿಗೆ. ಇದು ಬಂದುಬಿಟ್ಟು ಮಾಲ್, ಇಲ್ಲಿ ಲಂಕಾ ಹತ್ರ RMZ ಮಾಲ್ ಅಂತೇಳಿ ತುಂಬ ಚೆನ್ನಾಗಿದೆ. ಮಕ್ಳಿಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಗೇಮ್ಸ್ ಎಲ್ಲ ಸಖತ್ತಾಗಿದ್ದಾವೆ. ತುಂಬ ಮಕ್ಳಿಗೋಸ್ಕರನೇ ಅಂತ ಅನಿಸುತ್ತೆ ಅದು ಮಾಡಿರೋದು. ಭಾಳ ಚೆನ್ನಾಗಿದೆ. ಅವಳು ಕೆಳಗೆ ಇಳಿಯೋಕ್ಕೆ ರೆಡಿ ಇಲ್ಲ ನೋಡ್ರಿ. ಇನ್ನೊಂದು ಸರಿ ಹೋಗೋಣ ಅಂತ ಹೇಳ್ತಾ ಇದ್ಲು. ಸಾಕು ಬಾಮ ಅಂತೇಳಿ ಕರ್ಕೊಂಬಂದಿದ್ದು. ನಮ್ಮಪ್ಪ ಅವ್ರು ಮಸಾಜ್ ಮಾಡಿಸ್ಕೊತವ್ರೆ. ನೋಡ್ರಿ, ತುಂಬ ಸಖತ್ತಾಗಿ ಸಾಕಷ್ಟು ಗೇಮ್ಸ್ಗಳಿವೆ. ಅಲ್ಲಿ ಒಂದು ಟಿಕೆಟ್ ಬಂದುಬಿಟ್ಟು 2,000. ಕಾರ್ಡ್ ತೊಗೋಬೇಕು. ಕಾರ್ಡ್ ತೊಗೊಂಡ್ರೆ 10 ಗೇಮ್ಸ್ ಇರುತ್ತೆ. ಎಷ್ಟೊತ್ತಾದರೂ ಆಟ ಆಡ್ಬೋದು 10 ಗೇಮ್ಸ್ ಒಟ್ಟಿನಲ್ಲಿ ಒಂದು ಕಾರ್ಡ್ ಬಂದುಬಿಟ್ಟು. ಅಪ್ಪಾಜಿಯವ್ರಿಗೆ ಹೇಳ್ಕೊಡ್ತಾಳೆ, ಹೆಂಗೆ ಆಟ ಆಡಬೇಕು ನೋಡು, ಈ ತಾತ ಹಿಂಗಿಗೆ ಅಂತೇಳಿ ತೋರಿಸ್ಕೊಡ್ತಾಳೆ.
ನೋಡಿ ಅದು ಗೇಮ್ಸ್ ಪಕ್ಕದಲ್ಲೇ ಫುಡ್ ಕೋರ್ಟ್ ಇದೆ, ಅಲ್ಲಿಂದ ಬಂದುಬಿಟ್ರೆ ನಾವು ಅಲ್ಲೆಲ್ಲ ತಿನ್ಕೊಂಡು ತಿರ್ಗಾ ನನ್ನ ಮಗಳು ತಿಂದಿದ್ದಾದ್ಮೇಲೆ ತಿರ್ಗಾ ಗೇಮ್ಸ್ ಆಡಬೇಕು ಅಂದ್ಲು. ಅಲ್ಲಿಂದ ಆಟ ಆಡಿಕೊಂಡು ಮನೆ ಕಡೆ ಬಂದ್ವಿ. ಅಲ್ಲಿ ಹೋದರೆ ಅವಳಿಗೆ ಅದೇ ಫ್ರೆಂಚ್ ಫ್ರೈಸ್ ಫೇವ್ರೇಟ್ ಅವಳದಿದ್ದು. ಹೋದರೆ ಅಲ್ಲಿ ಪಕ್ಕ ಇದನ್ನೇ ತಿನ್ನೋದು, ಅವಳು ಬೇರೆ ಏನು ಮುಟ್ಟೆಲ್ಲ ತಗೊಂಡ್ರು ಅದೇ ಬೇಕು. ನೋಡ್ರಿ ಅಲ್ಲೆಲ್ಲ ತಿನ್ಕೊಂಡು ಪಿಜ್ಜಾ ಎಲ್ಲ ತೊಗೊಂಡು ತಿನ್ಕೊಂಡು ಅಲ್ಲಿಂದ ತಿರ್ಗಾ ನನ್ನ ಮಗಳು ಗೇಮ್ಸ್ ಆಡಿದ್ಲು. ಆಡಿಕೊಂಡು ಸ್ವಲ್ಪ ಗ್ರಾಸರೀಸ್ ಎಲ್ಲ ಶಾಪ್ ಮಾಡಿಕೊಂಡು ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.